ಅಮ್ಮ, ಗೌತಮ್ ಅವರು ಅಕ್ಕ ಫೋನ್ ರಿಸೀವ್ ಮಾಡಿಲ್ಲ ಅಂತ ಮನೆಗೆ ಗಾಬರಿಯಾಗಿ ಹುಡ್ಕೊಂಡು ಬಂದ್ಬಿಟ್ಟಿದ್ರಂತೆ. ಅಷ್ಟೇನಾ? ಬೇರೆ ಏನೂ ಇಲ್ಲ ತಾನೆ? ಇಲ್ಲಮ್ಮ. ಈಗಿನ ಕಾಲದ ಮಕ್ಕಳು ಸಣ್ಣ ವಿಷಯನ ದೊಡ್ಡದು ಮಾಡಿಬಿಡ್ತಾರೆ. ಅವತ್ತು ಗೌತಮ್ ಬಂದು ಹೋಗಿದ್ದು ನೋಡಿ ನಾನು ಅವರು ಆರತಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡ್ಬಿಟ್ಟೆ. ಎಲ್ಲ ಚೆನ್ನಾಗಿ ನಡೀತಿರುವಾಗ ಮದುವೆಗೆ ಏನಾದರೂ ತೊಂದರೆ ಆಗ್ಬಿಡುತ್ತೇನೋ ಅಂತ ಟೆನ್ಷನ್ ಅಷ್ಟೇ ಕಣೆ. ಟೆನ್ಷನ್ ಮಾಡ್ಕೋಬೇಡಮ್ಮ. ಮದುವೆ ಯಾವಾಗ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಯೋಚನೆ ಮಾಡಬೇಡಮ್ಮ. ದೇವ್ರ ಹತ್ರ ನಾನು ಬೇಡ್ಕೋತೀನಿ. ದೇವ್ರೆ, ಅಮ್ಮನ ಜೊತೆನೇ ನಿಂತು ಅಮ್ಮ ಏನು ಬೇಡ್ಕೊಂಡಿದ್ದಾಳೋ ಅದು ನಡೀದೇ ಇರಲಿ ಅಂತ ನಾನು ಬೇಡ್ಕೊಳ್ತಿದ್ದೀನಿ. ಅಕ್ಕ ಯಾರನ್ನು ಪ್ರೀತಿಸ್ತಿದ್ದಾಳೋ ಅವ್ರ ಜೊತೆನೇ ಮದುವೆ ಆಗೋ ಥರ ಮಾಡಪ್ಪ. ಅಮ್ಮನ ಮನಸ್ಸು ಅದ್ರ ಕಡೆನೇ ವಾಲೋ ಥರ ಮಾಡಪ್ಪ. ಹಲೋ, ನಾನು ಗೌತಮ್ ಅವ್ರ ಜೊತೆ ಮಾತಾಡಿದ್ದೀನಿ. ಮೀಟ್ ಮಾಡಬೇಕು, ಬಾ. ನೀನು ಬಾ ಅಂದಾಗೆಲ್ಲ ಬರೋದಕ್ಕೆ ನನಗೇನು ಕೆಲಸ ಇಲ್ಲ ಅನ್ಕೊಂಡಿದ್ದೆ. ಐ ಆಮ್ ಬಿಸಿ. ಆಯ್ತು ಬಿಡು, ಅಕ್ಕನ ಮದುವೆ ಗೌತಮ್ ಜೊತೆನೇ ಆಗುತ್ತೆ. ಆಮೇಲೆ ನಿನ್ನ ತಮ್ಮಂಗೆ ಏನಾದರೂ ಆದರೆ ನನ್ನನ್ನು ಕೇಳಬೇಡ, ಮೊದಲೇ ಹೇಳಿದ್ದೀನಿ. ಕರ್ಮ. ಸರಿ, ನಮ್ಮ ಮಾಮೂಲಿ ಸ್ಪಾಟಿಗೆ ಬಾ, ಅಲ್ಲೇ ಬರ್ತೀನಿ. ಮಾಮೂಲಿ ಜಾಗ ಅಂತೆ, ಮಾಮೂಲಿ ಜಾಗ. ಅವ್ನು ಹೇಗೋ ಹುಡ್ಕೋ ಜಾಗನೂ ಹಾಗೆ ಇರುತ್ತೆ. ಬರೀ ಪಾಳ್ ಬಿದ್ದಿರೋದೆ. ಇಷ್ಟು ಸುಂದರವಾದ ಸಿಟಿಲಿ ಒಂದು ಬ್ಯೂಟಿಫುಲ್ ಆಗಿರೋ ಜಾಗ ಸಿಗ್ಲಿಲ್ವಾ ಅವನಿಗೆ? ಶುಂಠಿ ಶಂಕರ. ಶ್ರೀಕಾಂತ, ಬನ್ರಿ ಇಲ್ಲಿ. ಶ್ರೀಕಾಂತ, ನಂಗೆ ಸ್ವಲ್ಪ ಪರ್ಸನಲ್ ಕೆಲಸ ಇದೆ. ನೀವು ಆಫೀಸಿಗೆ ಆಟೋನಲ್ಲಿ ಹೋಗಿ, ನಾನು ನಿಮ್ಗೆ ಗಮನಿಸಿ. ಪ್ರಾರಬ್ಧ ಅಂದ್ರೆ ಇದೇ ಇರಬೇಕು. ಅಲ್ಲ, ನನಗೆ ಹೊರಡು ಅಂತ ನೀನು ಆಗಲೇ ಫೋನ್ ಮಾಡಿ ಹೇಳ್ದಿದ್ದಾನೆ. ನೀನು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ನಾನು ಅಲ್ಲಿ ಒಬ್ಬನೇ ಹೋಗಿ ವೆಯ್ಟ್ ಮಾಡಲಿ ಅಂತನಾ? ಆಹಾ, ಅಪ್ಪಣ್ಣ, ನನ್ನ ರಾಣಿ ಹಾಳಾಗಿದ್ದಾಳೆ, ಕಣ್ಕಾಣಲ್ವಾ? ಆಹಾ, ನೀನು ನಿನ್ನ ಗುಜ್ರಿ ರಾಣಿ ಸರಿಯಾಗಿದೆ. ರಾಣಿ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ವಾಡೆವರ್, ರೆಡಿ ಮಾಡಿಸ್ಕೊಂಡು ಬೇಗ ಬಾ. ಹಲೋ, ನೀನು ಅಲ್ಲಿಗೆ ಒಬ್ಬನೇ ಹೋದ್ರೆ ಸುಮ್ಮನೆ ನೊಣ ಹೊಡಿತಾ ಕೂರ್ಬೇಕಾಗತ್ತೆ. ನಾನು ಕಾರಲ್ಲೇ ಬರ್ತೀನಿ. ವಾಟ್? ನೀನೇನ ಈ ಕಾರಲ್ಲಿ? ಚಾನ್ಸೇ ಇಲ್ಲ. ಓ ಹೌದಾ, ಸರಿ ಹೋಗು. ಏನೋ ನೆನ್ನೆ ಗೌತಮಿಗೆ ಕಾಲ್ ಮಾಡಿ ಕಾಡಿ ಬೇಡಿ ಮೀಟ್ ಮಾಡ್ಸೋದಕ್ಕೆ ಒಪ್ಸಿದ್ದೆ. ನೀನು ಗಾಂಚಲಿ ಮಾಡ್ತಿದ್ಯಾ? ಆಯ್ತು ಹೋಗು, ನನ್ನ ದಾರಿ ನಾನು ನೋಡ್ಕೋತೀನಿ. ಆಯ್ತು, ಕೆಲಸ ಆಗ್ಬೇಕು ಅಂದ್ರೆ ಕತ್ತೆ ಕಾಲು ಹಿಡಿಬೇಕು. ಏನು ಅಂದಾಗಿತ್ತು? ಮುಂದೆ ಕುತ್ಕೊ ಅಂತ ಹೇಳಿ. ನಾನೇ ನಿನ್ ಡ್ರೈವರ, ನಾನು ಮುಂದೆ ಕುತ್ಕೊಂಡು ಹಿಂದೆ ಕುತ್ಕೊಳ್ಳೋದಕ್ಕೆ. ಆಹಾ, ಮುಂದೆ ಕೂರ್ಬೇಕು ಅಂತ ಆಸೆ ಬೇರೆ ಇದೆ ಇವನ್ಗೆ. ಹುಡ್ಗಿರಂದ್ರೆ ಆಗಲ್ಲ ಅನ್ನೋದು ಬರೀ ಬುರ್ಡೆ. ಒಳ್ಳೆ ಲೊಟ್ಟೆ ಪುಸ್ತಿ ಗಿರಾಕಿ ಕಣಯ್ಯ ನೀನು. ತಪ್ಪು ನಂದೆ. ನೀನ್ ಹತ್ರ ಮಾತಾಡ್ತೀನಲ್ಲ, ತಪ್ಪು ನಂದೆ. ಹಿಂದೆನೆ ಕುತ್ಕೊ. ಅಯ್ಯೋ ಆಯ್ತು, ಮುಂದೆನೆ ಕೂತ್ಕೋತೀನಿ. ಯಾಕೆ ಕೂರ್ಕೋತ್ಯಾ ಶುಂಠಿ ಶಂಕರ? ನಿನಗೆ ತಲೆ ಸರಿ ಇಲ್ವಾ? ಯಾಕೆ ನಿನ್ನಲ್ಲಿ ಇಷ್ಟೊಂದು ಚೈಲ್ಡಿಶ್ ಬಿಹೇವಿಯರ್? ನಾನು ಮಾತು ಕೇಳ್ತೀನಿ, ನಿಜ ಹೇಳಿ. ನಿನಗೇನಾದ್ರೂ ಮೆಂಟಲ್ ಪ್ರಾಬ್ಲಮ್ಸ್ ಇದೆಯಾ? ಆ ಡೌಟ್ ನಿನ್ ಬಗ್ಗೆ ನನಗಿದೆ. ನೀನ್ ಹೇಳ್ದಾಗ ನಾನು ಯಾಕೆ ಕೇಳ್ಬೇಕು? ನೀನ್ ಹಿಂದೆನೆ ಕೂರು ಅಂದ್ರೆ ನಾನು ಮುಂದೆ ಕೂತ್ಕೊಂಡೆ. ಸರ್ 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 ಒಂದು ಡ್ರಾಪ್ ಡ್ರಾಪ್ ಸರ್. ಸರ್ 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 ಡ್ರಾಪ್ ಮಾಡಿ ಸರ್. ಸರ್ ಇಲ್ಲಿ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಸುಧಾಮನ್ ಮನೆಗೆ ಕೃಷ್ಣ ಬಂದಂಗೆ ಆಯ್ತು ಸರ್. ಸರ್ 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 ಎತ್ತು ಯಾಕ್ರಿ ಹಂಗೆ ಕಿಚ್ಕೊಳ್ತಿದ್ದೀರಾ? ಸರ್, ನಮ್ಮ ಬಾಸು ಅಮೂಲ್ಯ ಮೇಡಮು ಇಬ್ರು ಒಂದೇ ಕಾರಲ್ಲಿ ಅಲ್ಲಿ ಹಿಂದೆ ನೋಡಿ.
ಏನ್ರಿ ಇದು ಹಾವು ಮುಂಗುಸಿ ಒಂದೇ ಕಾರಲ್ಲಿ? ಓಹೋ, ಇದಕ್ಕೆ ನಮ್ಮ ಬಾಸು ನಮ್ಮನ್ನ ಅಲ್ಲೇ ಬಿಟ್ಟು ಬಂದಿದ್ದು. ಇವ್ರ ಮಧ್ಯ ಏನೋ ನಡೀತಾ ಇದೆ. ಕಳ್ಳ ಕಳ್ಳ. ಸಾರ್ಥಕು ಕಾಂತ ಇಲ್ಲಿಗೆ ಯಾಕೆ ಬಂದರು? ನಿಜ ಹೇಳೋಣ ಅಂತಂದ್ರೆ ವಿಕ್ರಾಂತ್ ಆರ್ತಿ ವಿಷಯ ಗೊತ್ತಾಗೋಗುತ್ತೆ. ಮುಚ್ಚಿಟ್ರೆ ನನ್ನ ನಿನ್ನ ಮೇಲೆ ಡೌಟ್ ಬರುತ್ತೆ. ಶಿಟ್, ಸಾರ್ಥಕ್ ಆಮೇಲೆ ಆಫೀಸಲ್ಲಿ ಮನೇಲಿ ಎಲ್ಲ ಕಡೆ ಮಾತಾಡ್ಕೊಂಡ್ಬರ್ತಾರೆ. ಇಮೇಜ್ ಏನಾಗಬೇಡ, ಅದಕ್ಕೆ ಹೇಳಿದ್ದೀನಿ ನನ್ನ ಕಾರಲ್ಲಿ ಹತ್ತು ಕೂತ್ಕೊಂಬೇಡ ಅಂತ. ಬಚಾರಿ ಹೇಳಿದ ಮಾತಲ್ಲಿ ಕೇಳ್ತೀಯ? ನನಗೆ ಬೈತ್ಯಾ? ಇರು ಮಾಡ್ತೀನಿ ನಿಂಗೆ. ಕೋಲು ಮುರಿಬಾರ್ದು, ಹಾವು ಸಾಯ್ಬಾರ್ದು, ಹಂಗೆ ಫಿಟ್ಟಿಂಗ್ ಇಡ್ತೀನಿ. ನಮ್ಮ ಬಾಸ್ ಮೂತಿ ನೋಡಿದ್ರೆ ಪಕ್ಕ ಹುಣಸೆ ಹಣ್ಣು ತಿಂದಿರೋ ಥರನೇ ಇದೆ. ಹಾಯ್ ಅಣ್ಣ. ಇಬ್ಬರನ್ನ ಒಟ್ಟಿಗೆ ನೋಡ್ತಿದ್ರೆ ನನಗಿದು ಕನಸ ನನ್ಸ ಅಂತಾನೆ ಅರ್ಥ ಆಗ್ತಿಲ್ಲ. ಇಬ್ಬರ ಮಧ್ಯೆ ನಡೆದ ಜಗಳ, ರೆಸಿಗ್ನೇಷನ್ ಇಶ್ಯೂ ಇದೆಲ್ಲ ಆದಮೇಲೆ ಇಬ್ಬರು ಎದುರು ಬದ್ರು ಬಂದರೂ ಮಾತಾಡಲ್ಲ ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಒಟ್ಟೊಟ್ಟಿಗೆ ಒಂದೇ ಕಾರಲ್ಲಿ. ನೀವಿಬ್ರು ಒಟ್ಟಿಗೆ ಹೇಗೆ ಅಂತ ಕೇಳ್ಬೋದಾ? ಅದು ಸಾರ್ಥಕ್ ಆ್ಯಕ್ಚುಲಿ ನಾನೇ ಹೇಳ್ತೀನಿ ಅಣ್ಣ. ಅವ್ರಿಗೆ ಅನ್ಕಂಫರ್ಟಬಲ್ ಅನ್ಸ್ಬೋದು. ನಿನ್ ಭಾವ ನಿನ್ ಮತ್ತೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ರು.